ಹೆಲೋ ಕ್ರಿಕೆಟರ್ಸ್. ಈಗ 1 ವೀಕ್ ಬ್ಯಾಕ್ ಅಷ್ಟೇ T20 ವರ್ಲ್ಡ್ ಕಪ್ ಮುಗಿದಿದೆ. ಅದ್ರ ಜೊತೆಗೆ ಇಂಡಿಯನ್ ಕ್ರಿಕೆಟ್ ಟೀಮು ಚಾಂಪಿಯನ್ಸ್ ಪಟ್ಟನ್ನು ತಮ್ಮ ಮುಡಿ ಕೂಡ ಏರಿಸ್ಕೊಂಡಾಯಿತು. ಇನ್ನೇನು ಸ್ವಲ್ಪ ದಿವಸದಲ್ಲಿ IPL ಕೂಡ ಸ್ಟಾರ್ಟ್ ಆಗುತ್ತೆ. ಅಂದರೆ ಮಾರ್ಚ್ 28 ಶನಿವಾರ ದಿವಸ ಫಸ್ಟ್ ಮ್ಯಾಚು RCB ವರ್ಸಸ್ SRH ನಡೀತಾ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಎಕ್ಸಾಕ್ಟ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮು ರೀಓಪನ್ ಆಗಿದೆ. ಅದ್ರ ಜೊತೆಗೆ ಕೋರ್ಟ್ ಕೂಡ IPL ಅನ್ನು ನಡೆಸೋಕೆ ಪರ್ಮಿಷನ್ ಕೂಡ ಕೊಟ್ಟಿದೆ. ಇದೊಂದು RCB ಅಭಿಮಾನಿಗಳಿಗೆ ಒಂದು ಖುಷಿ ವಿಷಯ. ಅದರಲ್ಲೂ ಬೆಂಗಳೂರಿಯನ್ಸ್‌ಗೆ ತುಂಬಾನೇ ಖುಷಿಯಾದಂಥ ವಿಷಯ. ಯಾಕಂದ್ರೆ ನಮ್ಮ ನೆಲದಲ್ಲಿ ಮತ್ತೆ IPL ಸ್ಟಾರ್ಟ್ ಆಗ್ತಾ ಇದೆ. ಇದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ. ಇನ್‌ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್‌ಬುಕ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಆಗಿರ್ಬೋದು, ಅಲ್ಲೆಲ್ಲ ಕಡೆ ಸ್ಪ್ರೆಡ್ ಆಗ್ತಿರೋ ಒಂದು ನ್ಯೂಸ್ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾದ ಒಬ್ಬ ಒಳ್ಳೆ ಬೌಲರು ಈ ಒಂದು 2026 IPL ಇಂದ ರೂಲ್ಡ್ ಔಟ್ ಆಗ್ತಾ ಇದ್ದಾರೆ ಅಂತ ಹೇಳೋದು. ಸೊ IPL ಅಲ್ಲಿ ಇವ್ರದೇ ಒಂದಾದಂಥ ಟೀಮ್ ಇದೆ. ಈ ಟೀಮ್ ಮುಂದೆ ಏನ್ ಮಾಡುತ್ತೆ, ಆಕ್ಚುಲಿ ಇವರು ರೂಲ್ಡ್ ಔಟ್ ಆಗ್ತಾ ಇದ್ದದೋ ಆಗ್ತಾ ಇಲ್ವೋ, ಇದು ಫೇಕ್ ನ್ಯೂಸಾ ಅಥವಾ ರಿಯಲ್ ನ್ಯೂಸಾ, ಈ ವಿಷಯದ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವೆಲ್ಕಮ್ ಬ್ಯಾಕ್ ಟು ದ ಕ್ರಿಕೆಟ್ ಜರ್ನಿ. ಅಂತೂ ಇಂತೂ T20 ವರ್ಲ್ಡ್ ಕಪ್ ಮುಗಿತು. ಇಂಡಿಯಾದಲ್ಲೇ ನಡೆದಂಥ T20 ವರ್ಲ್ಡ್ ಕಪ್ ವಿನ್ನರು ಇಂಡಿಯನ್ಸು. ಇದಾದ್ಮೇಲೆ ಇನ್ನು ಸ್ವಲ್ಪ ದಿವಸದಲ್ಲಿ ಇನ್ನು 2 ವೀಕ್ ಟೈಮ್ ಇದೆ ಅಷ್ಟೇ. ಅದರಲ್ಲಿ IPL ಕೂಡ ಸ್ಟಾರ್ಟ್ ಆಗುತ್ತೆ ಮಾರ್ಚ್ 28. ಫಸ್ಟ್ ಮ್ಯಾಚ್ RCB ವರ್ಸಸ್ SRH ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಈಗ ಒಂದು ನ್ಯೂಸ್ ಆಚೆ ಕಡೆ ಬರ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಜೋಶ್ ಹೆಜಲ್ವುಡ್ ಆಸ್ಟ್ರೇಲಿಯನ್ ಪೇಸ್ ಬೌಲರು, ಅವ್ರ ಪಾಪ T20 ವರ್ಲ್ಡ್ ಕಪ್ ಕೂಡ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಒಬ್ಬ ಬೌಲರು ಈವನ್ IPL ಕೂಡ ಮಿಸ್ ಮಾಡ್ಕೋತಾರೆ ಅಂತ ಒಂದು ನ್ಯೂಸ್ ಬರ್ತಾ ಇದೆ. ಬಟ್ ಈ ನ್ಯೂಸ್ ನಿಜವಾಗ್ಲೂ ಸರಿ ಇದೆಯಾ ಅಥವಾ ತಪ್ಪಿದೆಯಾ? ಅವರಾಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದಾರಾ? ಆಸ್ಟ್ರೇಲಿಯನ್ ಬೋರ್ಡ್ ಇಂದ ನ್ಯೂಸ್ ಬಂದಿದೆಯಾ? ಅಥವಾ ಹೇಜಲ್ವುಡ್ ಇಂದ ನ್ಯೂಸ್ ಬಂದಿದೆಯಾ? ಅಥವಾ RCB ಅಫಿಷಿಯಲ್ ಚಾನಲ್‌ನಲ್ಲಿ ಈ ಒಂದು ವಿಷಯದ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಾ? ಬಟ್ ಇದ್ಯಾವುದು ಇಲ್ದೇನೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಜನರು ಹೇಜಲ್ವುಡ್ 2026 IPL ಇಂದ ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಗಿದ್ದಿಷ್ಟೇನೆ 2025 ಏನು IPL ಆಯ್ತಲ್ಲ, ಅದರಲ್ಲಿ RCB ಚಾಂಪಿಯನ್ಸ್. ಇದರಲ್ಲಿ ಒನ್ ಆಫ್ ದ ಬೆಸ್ಟ್ ಬೌಲರ್ ಅಂತ ಹೇಳಿದ್ರೆ ಜೋಶ್ ಹೇಜಲ್ವುಡ್. ಬರೀ RCB ತಂಡದಲ್ಲ, ಎಂಟೈರ್ IPL 2025 ಎಂಟೈರ್ IPL ನೋಡಿದ್ರೆ ಹೈಯೆಸ್ಟ್ ವಿಕೆಟ್ ಟೇಕರೇ ಜೋಶ್ ಹೇಜಲ್ವುಡ್. ಅವರಿಂದನೇ ನಾವೊಂದು ಟ್ರೋಫಿನ ಗೆದ್ವಿ ಅಂತಾನೂ ಹೇಳ್ಬೋದು. ಆ ಪರ್ಫಾರ್ಮೆನ್ಸ್ ಆದ್ಮೇಲೆ ಜೋಶ್ ಹೇಜಲ್ವುಡ್‌ಗೆ ಇಂಜುರಿ ಸ್ಟಾರ್ಟ್ ಆಗುತ್ತೆ. ಯಾವ ಇಂಜುರಿ ಅಂತ ಹೇಳಿದ್ರೆ, ಒಂದು ಹ್ಯಾಮ್‌ಸ್ಟ್ರಿಂಗು, ಮತ್ತೊಂದು ಅಕಿಲೀಸ್ ಟೆಂಡನ್ ಅಂತ ಹೇಳಿ. ಹ್ಯಾಮ್‌ಸ್ಟ್ರಿಂಗ್ ಬಂದ್ಬಿಟ್ಟು ತೊಡೆಯ ಹಿಂದಿನ ಭಾಗದಲ್ಲಿ ಅವ್ರಿಗೆ ಇಂಜುರಿ ಆಗಿದ್ದು. ಮತ್ತೊಂದು ಅಕಿಲೀಸ್ ಟೆಂಡನ್ಸ್ ಅಂತ ಹೇಳಿದ್ರೆ, ಈ ಏನು ಒಂದು ಆ್ಯಂಕಲ್ ಇದೆಯಲ್ಲ, ಆ್ಯಂಕಲ್ ಹಿಂದ್ಗಡೆ ಒಂದು ಸ್ಟ್ರ್ಯಾಪ್ ತರ ಇರುತ್ತೆ. ನಮ್ಮ ಹಿಮ್ಮಡಿಗಿಂತ ಸ್ವಲ್ಪ ಮೇಲೆ, ಹಿಮ್ಮಡಿ ಮತ್ತೆ ಆ್ಯಂಕಲ್ ಮಧ್ಯದಲ್ಲಿರುವಂಥ ಸ್ಟ್ರ್ಯಾಪ್ ಅದು ಕಟ್ ಆಗಿರುತ್ತೆ, ಇಲ್ಲ ಸ್ವಲ್ಪ ಟೇರ್ ಆಗಿರುತ್ತೆ. ಅಂದ್ರೆ ಸ್ವಲ್ಪ ಏನು ಹೇರ್ ಲೈನ್ ಅಷ್ಟು ಕ್ರ್ಯಾಕ್ ಬಂದಿರುತ್ತೆ. ಇದಕ್ಕೋಸ್ಕರ ಟ್ರೀಟ್ಮೆಂಟ್ ತಗೋತಾ ಇದ್ರು. ಡಾಕ್ಟರ್ ಹತ್ರ ಟ್ರೀಟ್ಮೆಂಟು ಆಗಿದೆ. ಈಗ ಫಿಸಿಯೋಥೆರಪಿ ಕೂಡ ನಡೀತಾ ಇದೆ. ಅದಕ್ಕೋಸ್ಕರನೇ ಒಂದು 2026 ವರ್ಲ್ಡ್ ಕಪ್ ಕೂಡ ಆಡ್ಲಿಕ್ಕೆ ಆಗಿಲ್ಲ. ಹೇಜಲ್ವುಡ್ ಇಲ್ದೇನೆ ಆಸ್ಟ್ರೇಲಿಯಾ ತಂಡ ಬಂತು. ಸೋತ್ರು ಕೂಡ, ಬೌಲಿಂಗ್ಗೆ ಅವ್ರದ್ದು ವೀಕ್ ಇದ್ದಿದ್ದು. ಸೊ ಇವಾಗ ಕೂಡ ಅವರ ಫಿಸಿಯೋಥೆರಪಿಸ್ಟ್ ಇನ್ನೂ ಕೂಡ ಅವರಿಗೆ ಪರ್ಮಿಟ್ ಕೊಟ್ಟಿಲ್ಲ. ಅಂದ್ರೆ ಫಿಸಿಯೋಥೆರಪಿಸ್ಟ್ ಇವರಿಗೆ ಏನು ಒಂದು ಎಕ್ಸರ್ಸೈಸ್ ಎಲ್ಲ ಮಾಡಿಸಿ, ಆಮೇಲೆ ಬೌಲಿಂಗು ಟ್ರೈನಿಂಗ್ ಇವೆಲ್ಲ ಆಗ್ತಾ ಇರುತ್ತಲ್ಲ, ಅವಾಗ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇವ್ರು ಮುಂದೆ ಗೇಮ್‌ನ ಆಡ್ಬೋದಾ ಇಲ್ವಾ? 100% ಎಫರ್ಟ್ ಹಾಕಿ ಗೇಮ್ ಆಡ್ಲಿಕ್ಕೆ ಆಗತ್ತಾ ಇಲ್ವಾ ಅಂತ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಅವರ ಪರ್ಮಿಷನ್ ಕೊಟ್ಟ ಮೇಲೆನೆ ಹೇಜಲ್ವುಡ್ IPLನ RCB ಕಮಿಟಿಗೆ ಕನ್ಫರ್ಮೇಷನ್ ಕೊಡ್ಲಿಕ್ಕೆ ಸಾಧ್ಯ. ನಾನು ಆಡ್ತಾ ಇದ್ದೀನೋ ಇಲ್ವೋ ಅಂತ ಹೇಳಿ. ಸೊ ಇಲ್ಲಿವರೆಗೂ ಹೇಜಲ್ವುಡ್ ಅಫಿಷಿಯಲ್ ಆಗಿ ಯಾವುದೇ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ತಾನು ಆಡ್ತಾ ಇದ್ದೀನೋ ಅಥವಾ ಬರೋ ಡೌಟೋ ಯಾವುದೇ ರೀತಿಯಾದ ಸ್ಟೇಟ್ಮೆಂಟ್‌ನ ಕೊಟ್ಟಿಲ್ಲ. ಸೊ ಇಲ್ಲಿವರೆಗೂ ಏನು ನೀವು ನ್ಯೂಸಲ್ಲಿ ನೋಡೋದು ಅಥವಾ ಸೋಷಿಯಲ್ ಮೀಡಿಯಾ ಇನ್‌ಸ್ಟಾಗ್ರಾಮಲ್ಲಿ ನೋಡೋದು ಇವೆಲ್ಲ ಸುಳ್ಳು. ಇನ್ ಕೇಸ್ RCBಯ ಅಫಿಷಿಯಲ್ ಪೇಜಿಂದ ಈ ಒಂದು ನ್ಯೂಸ್ ಆಚೆ ಬಂದ್ರೆ ಅದು 100% ಅಂತ ಶ್ಯೂರು. ಬಟ್ ಅಲ್ಲಿವರೆಗೂ ಯಾವುದೇ ರೀತಿಯಾದಂಥ ನ್ಯೂಸ್‌ನ ನಂಬೇಡಿ. ಈವನ್ ಇಲ್ಲಿವರೆಗೂ ಏನಪ್ಪಾ ಅಂತ ಹೇಳಿದ್ರೆ, ಹೇಜಲ್ವುಡ್ ಆಡ್ತಾರೋ ಆಡಲ್ಲೋ ಅನ್ನೋದಕ್ಕಿಂತ ಅವ್ರು ಆಡೋದೇ ಡೌಟು. ಬಟ್ ಅದು ಅಫಿಷಿಯಲ್ ಆಗಿನೂ ಅನೌನ್ಸ್ ಆಗಿಲ್ಲ. ಸೊ ಇಲ್ಲಿವರೆಗೂ ಏನೋ ಒಂದು ಫಿಸಿಯೋಥೆರಪಿಸ್ಟ್ ಪರ್ಮಿಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಇನ್ನೇನು ಒಂದು 10 ದಿವಸದಲ್ಲಿ ಅವರಿಗೆ ಪರ್ಮಿಷನ್ ಸಿಗೋದು ಸ್ವಲ್ಪ ಕಷ್ಟನೇ. 14 ದಿವಸ ಉಳಿದಿದೆ. ಸ್ವಲ್ಪ ಕಷ್ಟನೇ. ಇನ್ ಕೇಸ್ ಅವ್ರಿಗೆ ಕೊಟ್ರುನು ಫಸ್ಟ್ ಫ್ಯೂ ಮ್ಯಾಚಸ್‌ನ ಅವರು ಮಿಸ್ ಮಾಡ್ಕೋಬಹುದು. ಒಂದು ವೇಳೆ ಜೋಶ್ ಹೇಜಲ್ವುಡ್ ಈ ಒಂದು IPL ಇಂದ ರೂಲ್ಡ್ ಔಟ್ ಆದ್ರೆ, RCB ಅವರು ಯಾವ ಬೌಲರ್‌ನ ಎಕ್ಸ್‌ಚೇಂಜ್ ಮಾಡ್ಕೋತಾರೆ, ಜೋಶ್ ಹೇಜಲ್ವುಡ್ ಬದಲು ಬೇರೆ ಬೌಲರ್‌ನ ಯಾರನ್ನ ಆಡಿಸ್ತಾರೆ ಅನ್ನೋದೇ ಒಂದು ದೊಡ್ಡ ಡೌಟ್ ಇರೋದಿಲ್ಲಿ. ಅಥವಾ ಅವರಿಗೊಂದು ಚಾಲೆಂಜ್ ಕೂಡ. ಹೇಜಲ್ವುಡ್‌ನ ಪ್ಲೇಸ್‌ನ ಫಿಲ್ ಮಾಡಬೇಕು ಅಂತ ಹೇಳಿದ್ರೆ ಅಂತ ಒಂದು ಕ್ಯಾಪಬಲ್ ಬೌಲರೇ ಬೇಕು. ಸೊ ನಿಮ್ಗೇನು ಅನ್ಸುತ್ತೆ? ಜೋಶ್ ಹೇಜಲ್ವುಡ್ ಈ ಒಂದು IPLನ ಆಡ್ತಾರಾ ಅಥವಾ ಮಿಸ್ ಮಾಡ್ಕೋತಾರಾ? ಒಂದು ವೇಳೆ ಮಿಸ್ ಮಾಡ್ಕೊಂಡ್ರೆ ಅವರ ಪ್ಲೇಸಲ್ಲಿ
RCB ಕಮಿಟಿ ಯಾವ ಬೌಲರ್‌ನ ತಗೊಳ್ಬೇಕು? ನಿಮ್ಗೆ ಏನಾದ್ರು ಐಡಿಯಾ ಇದ್ರೆ ಕಮೆಂಟ್ ಹಾಕಿ ತಿಳಿಸ್ಕೊಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್.